ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗೇ ಇರ್ತೀರಾ ಅಂತ. ಇವಾಗ ಏನಂದರೆ ಎಷ್ಟೊಂದು ದಿನ ಆಯಿತು ಫ್ಲವರ್ ಶೋ ಓಪನ್ ಆಗಿ, 2 ದಿವಸ ಆಗೋಯಿತು ಫ್ಲವರ್ ಶೋ ಓಪನ್ ಆಗಿ. ಇವನೇನಂದರೆ ಫಸ್ಟ್ ದಿವಸನೇ ಸ್ಟಾರ್ಟಿಂಗ್ ದಿವಸನೇ ಹೋಗವ ಅಂದಿದ್ದ, ಕಾಲೇಜ್ ಬೇರೆ ಇತ್ತಲ್ಲ, ಸೊ ಅದರಿಂದ ಆಗಿಲ್ಲ. ಇವತ್ತು ಸ್ಯಾಟರ್ಡೇ ನಾವು ಹೋಯ್ತಾ ಇರೋದು ಬಂದು. ಸ್ಯಾಟರ್ಡೇ ಹೋಗ್ಬಿಟ್ಟು ನಾಳೆ ಬೇಕಾದ್ರೆ ಇವಾಗ ಸ್ಯಾಟರ್ಡೇ ಫ್ಲವರ್ ಶೋಗೆ ಹೋಗವ, ನಾಳೆ ಲೈಟಿಂಗ್ಸ್ಗೆ ಹೋಗವ ಅಂತ ಇವನು ಹೇಳೋನೆ. ಸೊ ಅದರಿಂದ ಓಕೆ ಅಂದ್ಬಿಟ್ಟು ಇವಾಗ ಟೈಮ್ ಆಲ್ಮೋಸ್ಟ್ ಬಂದು 5 o'clock ಆಗೈತೆ, ಒಂದು 6 o'clock ಹೊರಡ್ತೀವಿ. ಎಸ್ಟರ್ಡೇ ಹೋಗವ ಅಂತ ಇದ್ರಿ, ಬಟ್ ಮಳೆ ಜೋರಾಗಿ ಬಂದ್ಬಿಡ್ತು, ಫುಲ್ ನೆನ್ಕೊ ಹೊಂಟೋದ್ರಿ ನಾವು. ಸೊ ಅದರಿಂದ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ. ಗೈಸ್ ಫೈನಲಾಗಿ ಒಂದು 11 o'clock ಬಂದಿದ್ದೀವಿ, ನಿನ್ನೆ ಆಗಿಲ್ಲ. ಫುಲ್ಲಿ ಮಳೆ ಇರೋ ಕಾರಣದಿಂದ ನೋಡಿ ಎಷ್ಟು ಜನ ಬಂದವರು, ಅಲ್ಲೆಲ್ಲ ಫುಲ್ ಟ್ರಾಫಿಕ್ಕು. ಸ್ವಲ್ಪ ನೋಡ್ಕೊಬನ್ನಿ, ಬರೋರಿದ್ರೆ ಹಿಂಗೆ ಹೋಗ್ಬೇಕು, ಎಂಟ್ರಿ ಆಗವ ಬನ್ನಿ. ಇಲ್ಲಿ ಎಂಟ್ರಿ ಆಯ್ತಿದ್ದೀನಿ, ಈ ಥರ ಮಾಡ್ಬಿಟ್ಟಾರೆ. ಹೊರಗಡೆ ಅಲೋ ಇಲ್ಲ, ಮಳೆ ಬಂತಲ್ಲ, ಸೊ ಹಿಂಗಾಗೈತಿ. ಹಿಂಗೆ ಹೋಗೋದ ನೋಡಿ, ಸ್ಟಾರ್ ಸುವರ್ಣದವ್ರು ಮಾಡಿರೋದು ಇದು ವರ್ಲ್ಡ್ ಕಪ್. ಅವ್ರದ್ದೇ ಸೀರಿಯಲ್ ಹಾಕ್ಬಿಟ್ಟವ್ರೆ. ಸ್ವಲ್ಪ ಹೆವಿ ಕ್ರೌಡ್ ಐತೆ ಇಲ್ಲಿ, ಜನ ಎಲ್ಲ ಮಾಡ್ಬಿಟ್ಟು ಹಂಗೆ ಬೇಕಾದ್ರೆ ಅಲ್ಲಿ ಲೈಟಾಗೆ ಒಂದು ಆಟ ಆಡೋದು ಬಿಟ್ಟು ಮಾಡೋದವ್ರೆ, ಎಲ್ಲರೂ ಆಟ ಆಡ್ತಾವ್ರೆ. ಇಲ್ಲೂ ಅಷ್ಟೇ ಸ್ಟಾರ್ ಸುವರ್ಣದವರು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟವ್ರೆ. 7 ಗಂಟೆಗೆ ನೋಡಿ ಸೀರಿಯಲ್ಸ್ ಅಂದ್ಬಿಟ್ಟು. ಇವಾಗ ಇಲ್ಲಿ ಹೋಗೋದ ಕ್ಲಾಸ್ ರೂಮ್, ಬನ್ನಿ ಹೋಗೋದ ಇಲ್ಲೇ. JK Tyres ಅವ್ರು ಮಾಡಿರೋದು ಇದೇ ಥರ ಇಲ್ಲೊಂದು ಮಾಡೋರು. 10 minutes ಒಳಗಡೆ ಹೋಗೋ ಬನ್ನಿ. ಇದು 2 ತಿಂಗಳ ಹಿಂದ್ಗಡೆ ಇದು ಎಕ್ಸಿಬಿಷನ್ ಮುಂದ್ಗಡೆ ಇತ್ತು, ಇದನ್ನ ತೆಗ್ದು ಇಲ್ಲಿ ಮಾಡಿದವ್ರೆ. ಕಾಣಿಸ್ತಿತ್ತಲ್ಲ, ಈ ಥರ ನಿಲ್ಲಿಸ್ಬಿಟ್ಟವ್ರೆ ಅಡ್ವರ್ಟೈಸ್ಮೆಂಟ್ಗೆ. ಇದೇನೋ ಬಟರ್ಫ್ಲೈ ಐತೆ, ಹೋಗಿ ನೋಡೋ. ಫೋಟೋ ಶೂಟ್ಗೆ ಹಿಂಗೆ ಮಾಡೋರು. ಇಲ್ಲಿ ಚೆನ್ನಾಗಿ ಮಾಡೋರೆ. ಸಾಕಾಗೈತೆ. ನೋಡಿ ನಮ್ಮ ಮೈಸೂರು ಪ್ಯಾಲೇಸ್. ಮಕ್ಕಳಿಗೆ ಅಲ್ಲಿ ಆಟ ಆಡೋಕ್ಕೆ ಜಾಗನೂ ಮಾಡೋರೆ, ನೀವು ಬರ್ಬೋದು. ಬಟ್ ಇಲ್ಲೇ ಸಖತ್ ಕ್ರೌಡ್ ಐತೆ, ಅದರಿಂದ ಸ್ವಲ್ಪ ಮಳೆ ಬಂತಲ್ಲ, ಫುಲ್ ಈ ಥರ ಆಗ್ಬಿಟ್ಟೈತೆ. ನೋಡಿ ಈ ಕಡೆನೇ ಇಲ್ಲೇ ಕಡಿಮೆ ಇಲ್ಲ, ಆ ಕಡೆ ಅಲ್ಲೋದ್ರೆ ಫುಲ್ ಹೆವಿ ಜಾಸ್ತಿ ಆಗ್ಬಿಟ್ಟೈತೆ. ವೀಡಿಯೋ ಮಾಡೋಕ್ಕೂ ಸರಿಯಾಗಿ ಆಯ್ತಲ್ಲ, ಹೆವಿ ಕ್ರೌಡಲ್ವಾ, ಸರಿಯಾಗಿ ವೀಡಿಯೋನೂ ಸರಿಯಾಗಿ ಮಾಡೋಕ್ಕಾಯ್ತಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಆದಷ್ಟು ಬೇಗನೆ ಬಂದು ನೋಡ್ಕೋಹೋಗಿ, ಯಾಕಂದರೆ ಒಣಗೈತದ ಇನ್ನು ನೀವು ಹಂಗೆ ಇದ್ರೆ. ಸೊ ಓಕೆ, ಈ ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ಈ ವಿಡಿಯೋನಾರ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ.
ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇ ರೀತಿ ನಾವು ಒಳ್ಳೊಳ್ಳೆ ಹೊಸ ವೀಡಿಯೋಸ್ ತರ್ತಾ ಇರ್ತೀವಿ ನಿಮಗೋಸ್ಕರ. ಇಲ್ಲಿ ತನಕ ಕೀಪ್ ವಾಚಿಂಗ್ ಅವರ್ ಚಾನಲ್.